ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಸರ್ವೋದಯಕ್ಕೆ ಬರಲಿ ದೇವರು. ದೇವರು ಹಿಂದೆ ಭೂಮಿಗೆ ಭಾರ ಆದವರ ಸಂಹಾರಕ್ಕೆ ಅವತಾರ ಎತ್ತುತ್ತಿದ್ದ. ಕೆಟ್ಟವರ ನಾಶಕ್ಕೆ ದೇವರು ಅವತಾರ ಎತ್ತೋದು ಸಾಕು. ಈಗ ದೇವರು ಅವತಾರ ಎತ್ತಬೇಕಾಗಿದ್ದು ಸರ್ವೋದಯಕ್ಕೆ. ಸರ್ವರ ಏಳಿಗೆಗಾಗಿ ದೇವರು ಅವತಾರ ತೊಡಬೇಕಾಗಿದೆ. ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನ ನಿಕ್ಕಿ ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಸಕಲ ಕರ್ಣಗಳಿಂದೆ ಪೂಜೋಪಚಾರವ ಶೃಂಗರಿಸಬಲ್ಲರೆ ಘನಕ್ಕೆ ಘನ ಮಹಿಮನೆಂಬನೆಯ ಅಖಂಡೇಶ್ವರ ಎಂದು ಶರಣರು ಹೇಳಿದರು. ಎದೆಯಲ್ಲಿ ಸತ್ಯ ಅಥವಾ ದೇವರು ಇದ್ದರೆ ನೀವು ಆಡಿದ್ದು ಮಾಡಿದ್ದು ಎಲ್ಲವೂ ಪೂಜೆ ಆಗುತ್ತದೆ, ಬದುಕೆ ಆರಾಧನೆಯಾಗುತ್ತದೆ. ಸದಾಚಾರಿಯಾಗಿ ಬದುಕಬೇಕು. ಸತ್ಯವನ್ನು ಅರಿತರೆ ಅದು ಜ್ಞಾನ ಮಾರ್ಗ. ಸತ್ಯವನ್ನು ನಂಬಿದರೆ ಭಕ್ತಿ ಮಾರ್ಗ. ಸತ್ಯವನ್ನು ಆಚರಣೆ ಮಾಡಿದರೆ ಕರ್ಮ ಮಾರ್ಗ. ಇವೆಲ್ಲವನ್ನು ತಿಳಿದಿರಿ ಎಂದರೆ ಅದೇ ಮುಕ್ತಿ ಮಾರ್ಗ. ಅದನ್ನೇ ಜೀವನ್ ಮುಕ್ತಾವಸ್ಥೆ ಎಂದು ಕರೆದರು. ದೇವರು ನಿಮ್ಮ ಎದೆಯಲ್ಲಿ ಕುಳಿತರೆ ನೀವು ಏನು ಕೆಲಸ ಮಾಡಿದರೂ ಸದಾಚಾರ. ಸದಾಚಾರ ಎಂದರೆ ಸಂತರ ಜೀವನಾಚರಣೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಷ್ಟು ಆಚಾರಶೀಲರು. ಅವರು KRS ಕಟ್ಟಿದರು. ಇದರಿಂದ ಮಂಡ್ಯ ಮತ್ತು ಸುತ್ತಮುತ್ತಲಿನ ಪ್ರದೇಶ ನೀರಾವರಿ ಆಯಿತು. ಅಲ್ಲಿ ಈಗ ಬೆಳೆದ ತೆಂಗು, ಬಾಳೆ, ಕಬ್ಬು, ಭತ್ತ ಎಲ್ಲವನ್ನು ನೋಡಿ ಜನ ಇದು ಕಬ್ಬು, ಬಾಳೆ ಎಂದು ಹೇಳೋದಿಲ್ಲ. ಇದೆಲ್ಲ ವಿಶ್ವೇಶ್ವರಯ್ಯ ಅಂತಾರೆ. ಅವರು ಕನ್ನಂಬಾಡಿ ಕಟ್ಟೆ ಕಟ್ಟುವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅರಸರಾಗಿದ್ದರು. ಅವರಿಗೆ ಕನ್ನಂಬಾಡಿ ಕಟ್ಟೆಯ ನಕ್ಷೆಯನ್ನು ನೀಡಿ ಇದನ್ನು ಅನುಷ್ಠಾನಗೊಳಿಸಿದರೆ ಜನರಿಗೆ ಉಪಯೋಗವಾಗುತ್ತದೆ ಅಂದಾಗ ಒಡೆಯರ್ ಒಪ್ಪಿದರು. ಆಗ ಒಬ್ಬರು ವಿಶ್ವೇಶ್ವರಯ್ಯ ಅವರಿಗೆ ಮಹಾರಾಜರ ಹತ್ತಿರ ಹೋಗಲು ಜನ ಹೆದರುತ್ತಾರೆ. ನೀವು ಅವರಿಗೆ ಒತ್ತಾಯ ಮಾಡುತ್ತೀರಿ, ಆದೇಶ ಮಾಡುವ ರೀತಿಯಲ್ಲಿ ಮಾತನಾಡುತ್ತೀರಿ. ಇಷ್ಟು ಧೈರ್ಯ ನಿಮಗೆ ಎಲ್ಲಿಂದ ಬಂತು ಅಂತ ಕೇಳಿದರು. ಅದಕ್ಕೆ ವಿಶ್ವೇಶ್ವರಯ್ಯ, ಮಹಾರಾಜರಿಗೆ ಸತ್ಯವನ್ನು ಹೇಳುವ ಧೈರ್ಯ ನನಗೆ ಹೇಗೆ ಬಂತು ಎಂದರೆ, ನಾನು ನಿತ್ಯ ಮಹಾರಾಜರ ಬಳಿಗೆ ಹೋಗುವಾಗ ನನ್ನ ಜೇಬಿನಲ್ಲಿ ರಾಜೀನಾಮೆ ಪತ್ರ ಇಟ್ಟುಕೊಂಡೇ ಹೋಗುತ್ತೇನೆ ಎಂದರಂತೆ. ನಾವು ಅರ್ಜಿ ಇಟ್ಕೊಂಡು ಹೋಗ್ತೀವಿ, ಅವರು ರಾಜೀನಾಮೆ ಪತ್ರ ಇಟ್ಕೊಂಡು ಹೋಗ್ತಿದ್ರು. ಸತ್ಯದ ಆಚರಣೆ ಇದ್ದರೆ ಮಾತ್ರ ಇಂತಹ ಧೈರ್ಯ ಬರುತ್ತದೆ. ನಮಗೆ ಯಾಕೆ ಧೈರ್ಯ ಇಲ್ಲ ಎಂದರೆ ನಮ್ಮಲ್ಲಿ ಸತ್ಯದ ಕೊರತೆ ಇದೆ. ಸತ್ಯದ ಆಚರಣೆ ಇಲ್ಲ. ಅವರೆಲ್ಲ ಸತ್ಯದ ಆಚರಣೆಯಿಂದ ಜಗತ್ತು ಕಟ್ಟಿದರೆ ವಿನಃ ಅನುದಾನದಿಂದ ಕಟ್ಟಲಿಲ್ಲ. ಕೊಪ್ಪಳದ ಬಳಿ ಕಿನ್ನಾಳ ಅಂತ ಊರಿದೆ. ಅಲ್ಲಿ ಗಣಪತಿ ಇಟ್ಟಿದ್ದರು. ಅದಕ್ಕೆ ವಂತಿಗೆ ಸಂಗ್ರಹಿಸಿದ್ದರು. ಆದರೆ ಗಣಪತಿ ಇಟ್ಟು DJ ಹಚ್ಚಿ ಕುಣಿಯಲಿಲ್ಲ. ಸಂಗ್ರಹವಾದ ಹಣದಲ್ಲಿ ಊರ ರಸ್ತೆಯನ್ನು ತಾವೇ ದುರಸ್ತಿ ಮಾಡಿದರು. ಸರ್ಕಾರದ ಅನುದಾನಕ್ಕೆ ಕಾಯಲಿಲ್ಲ. ಅನುದಾನದಿಂದ ಕಟ್ಟುವುದಲ್ಲ, ಆಚರಣೆಯಿಂದ ಜಗತ್ತನ್ನು ಕಟ್ಟಬೇಕು. ಅದಕ್ಕೆ ಸತ್ಯದ ಆಚರಣೆ ಬಹಳ ಮುಖ್ಯ. ನಮಸ್ಕಾರ. ಧನ್ಯವಾದಗಳು.